ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರಮೋದ್. ನೋಡ್ಬೋದು ಮತ್ತೊಂದು ಶೋರೂಮಲ್ಲಿ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಜಯನಗರ ಆಟೋ ಮ್ಯಾಚ್ ಅಂತ. ಸೊ ಆಲ್ಮೋಸ್ಟ್ ಈ ಶೋರೂಮು ಬೇರೆ ಕಡೆ ಇತ್ತು, ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಎಲ್ಲ ಎಕ್ಸಾಕ್ಟು ಯಾವ ಲೊಕೇಶನಲ್ಲಿ ಬರುತ್ತೆ, ಎಷ್ಟು ಗಾಡಿಗಳಿದೆ, ಎಲ್ಲ ಡೀಟೇಲು ತಿಳ್ಕೊಳ್ಳೋಣ. ಸರ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್ ಎಕ್ಸಾಕ್ಟ್ ಯಾವ ಲೊಕೇಶನಲ್ಲಿ ಬರುತ್ತೆ? ನೀವು ಹೇಳ್ತಿದ್ರಿ ಬೇರೆ ಕಡೆ ಇತ್ತು ಶೋರೂಮು, ಇವಾಗ ಇಲ್ಲಿ ಶಿಫ್ಟ್ ಆಗಿದೆ. ಈ ಅಡ್ರೆಸ್ ಹೇಳ್ಬಿಡಿ ಫಸ್ಟು. ಇದು ಹೊಸಕೆರಳ್ಳಿ ಕ್ರಾಸು, ನಂಬರ್ 584, ಸೆಕೆಂಡ್ ಫೇಸು, 6th ಬ್ಲಾಕು, ಬನಶಂಕರಿ 3rd ಸ್ಟೇಜ್ ಅಂತ. ಹೊಸಕೆರಳ್ಳಿ ಕ್ರಾಸಲ್ಲಿ ಕರ್ನಾಟಕ ಬ್ಯಾಂಕ್ ಆಪೋಸಿಟ್ ನಮ್ಮದು ಆಫೀಸ್ ಇರೋದು. ಕರ್ನಾಟಕ ಬ್ಯಾಂಕು ಮತ್ತೊಂದು ಬೇಕಂತಂದ್ರೆ ನಿಮಗೆ ಆದೀಶ್ವರ ಅಂತ ಇದೆ, ಅಲ್ಲಿ ತೋರಿಸಿ. ಆದೀಶ್ವರ ನೆಕ್ಸ್ಟ್ ಅಲ್ಲೇ ಬರುತ್ತೆ. ಸೊ ನೋಡ್ಕೋಬಹುದು. ಸರ್ ಎಷ್ಟು ಗಾಡಿಗಳಿದು ನೀವು ಹೇಳ್ತೀರಿ? ಮುಂಚೆದ್ದು ನಮ್ದು ಮುಂಚೆ ಜಯನಗರ ಆಟೋ ಮ್ಯಾಚ್ ಅಂತ ಪ್ರಭಾಯಿ ಕ್ಲಿನಿಕ್ ಪಕ್ಕ ಅಡಿಗಾಸ್ ಹೋಟ್ಲು ಅಂತ ಯಾರು ಕೇಳಿದ್ರು ಗೊತ್ತಾಗುತ್ತೆ. ಇವಾಗ ಅಲ್ಲಿ ಕ್ಲೋಸ್ ಮಾಡಿದಾರ. ದೊಡ್ಡ ಶೋರೂಮ್ ಇತ್ತು, ಅಲ್ಲಿ ಮಿನಿಮಮ್ ಒಂದು 60 ಕಾರ್ಸ್ ಇತ್ತು. ಪ್ರೀಮಿಯಂ, ಹೈ ಪ್ರೀಮಿಯಂ ಇಂದ ಹಿಡ್ಕೊಂಡು ಲೋ ಬಡ್ಜೆಟ್ ತನಕನೂ ಇತ್ತು ನಮ್ಗೆ. ಅಲ್ಲಿ ಕಾರಣಾಂತರದಿಂದ ಖಾಲಿ ಮಾಡಿ ಇಲ್ಲಿ ಹೊಸಕೆರಳ್ಳಿ ಕ್ರಾಸ್ಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿ ನಾವು ಪ್ರೀಮಿಯಂ ಗಾಡಿ ಎಲ್ಲ ಔಟ್ಸೈಡ್ ನಿಲ್ಸಿದ್ದೀವಿ. ಈ ನಮ್ಮ ಶೋರೂಮಲ್ಲಿ 25 ಗಾಡಿ ಈಗ ಪ್ರೆಸೆಂಟು ನೋಡೋಷ್ಟು ಅವೈಲೇಬಲ್ ಇದೆ. ಓಕೆ. ಲೋ ಬಡ್ಜೆಟ್ ಇಂದ ಹಿಡ್ಕೊಂಡು ನಿಮಗೆ ಹೈ ಬಡ್ಜೆಟ್ ತನಕ ಮಾಡ್ಕೊಡ್ತೀವಿ. ಓಕೆ. ಎನಿ ವೆಹಿಕಲ್ಸ್ ಏನೇ ಇದ್ರು ರಿಕ್ವೈರ್ಮೆಂಟ್ ಇದ್ರು ನಾವು ತೊಗೊತೀವಿ. 1 or 2 ಡೇಸಲ್ಲಿ ಫಿನಿಶ್ ಮಾಡ್ಕೊಡ್ತೀವಿ ಒಳ್ಳೆ ಗಾಡಿ. ಓಕೆ. ಮತ್ತೊಂದಿಲ್ಲ ಸರ್, ಲೋನ್ ಪಾರ್ಟು ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ? ಎಸ್, ಆಲ್ ಓವರ್ ಕರ್ನಾಟಕ ನಾವೇ ಮಾಡಿಸ್ಕೊಡ್ತೀವಿ. HDFC ನಮ್ಮ ಹತ್ರ ಎಲ್ಲ ಟೈಅಪ್ ಆಗಿದೆ. ಆಲ್ಮೋಸ್ಟ್ ಒಂದು 5 ಬ್ಯಾಂಕ್ಸ್ ಟೈಅಪ್ ಆಗಿದೆ. ಆ ಟೈಅಪ್ ಮೇಲೆ ನಿಮಗೆ ಏನಿದೆಯೋ ಪ್ರೊಸೀಜರ್ ಪ್ರಕಾರ ನಿಮ್ಮದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ವಿತಿನ್ 48 ಅವರ್ಸಲ್ಲಿ ಗಾಡಿ ಡೆಲಿವರಿ ಕೊಡಿ. ಡಾಕ್ಯುಮೆಂಟ್ ಏನೇನು ಬೇಕು ಸರ್ ಔಟ್ ಆಫ್ ಕರ್ನಾಟಕದವ್ರಿಗೆ, ಅಂದರೆ ಲೋನ್ ಔಟ್ ಆಫ್ ಸಿಟಿ ಅವ್ರಿಗೆ? ಔಟ್ ಆಫ್ ಕರ್ನಾಟಕ ನಮಗೇನು ಆಧಾರು, ಪ್ಯಾನು, ಮೇಯ್ನು, ಸಿವಿಲ್ಲು ನಾವು ಆಟೋಮೆಟಿಕ್ಕಾಗಿ ಚೆಕ್ ಮಾಡ್ತೀವಿ. ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇರ್ತಾರೆ, ಅಲ್ಲಿಗೆ ನಾವು ಕ್ಲೈಂಟ್ ಇದು ಮಾಡಿಕೊಡ್ತೀವಿ. ಕಮ್ಯುನಿಕೇಷನ್ ಮಾಡಿ ಫಿನಿಶ್ ಮಾಡ್ಕೊಡ್ತೀವಿ. ಕಮ್ಯುನಿಕೇಷನ್ ಮಾಡಿ ಫಿನಿಶ್ ಅಂದರೆ ಡಾಕ್ಯುಮೆಂಟ್ ಪಾರ್ಟು ಎಲ್ಲ ನೀವೇ ನೋಡ್ಕೋತೀರಾ? ಎಸ್. ಓಕೆ. ಅಂದರೆ ಆಲ್ಮೋಸ್ಟು ಬೆಂಗಳೂರು, ಔಟ್ ಆಫ್ ಬೆಂಗಳೂರಲ್ಲಿ ನಿಮ್ಮ ಏಜೆಂಟ್ ಇರ್ತಾರೆ, ಅವ್ರಿಗೆಲ್ಲ ನೀವು ಡಾಕ್ಯುಮೆಂಟ್ ಕಳಿಸ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು A to Z ನೀವು ನೋಡಿಕೊಂಡು ಫೈನಲೈಸ್ ಮಾಡಿಬಿಟ್ಟು ನೀವು ಗಾಡಿ ಡೆಲಿವರಿ ಕೊಡ್ತೀರಾ? ಕಸ್ಟಮರ್ಗೆ ಏನೂ ತೊಂದರೆ ಆಗೋದಿಲ್ಲ ಡಾಕ್ಯುಮೆಂಟ್? ನಥಿಂಗ್. ಓಕೆ. ಸೊ ಫುಲ್ ಕ್ಯಾಶ್ ಬೇಕಂದ್ರೆ ಜಸ್ಟ್ ಆಧಾರ್ ಕಾರ್ಡ್ ಬೇಕಂದ್ರೆ ಅಷ್ಟೇ ಸಾಕು? ಆಧಾರ್, ಪ್ಯಾನ್ ಒಂದು ಕೊಟ್ಟರೆ ಸಾಕು. ಇನ್ನು ಮಿಕ್ಕಿದೆಲ್ಲ ನಾವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಓಕೆ ಅಪ್ ಟು ನಿಮ್ಮ ಗಾಡಿ ಹಿಸ್ಟ್ರಿ ಸಮೇತ ಕೊಡ್ತೀವಿ ನಾವು. ಓಕೆ ಸರ್. ಇವಾಗ ಡಿಸ್ಪ್ಲೇದಲ್ಲಿ ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿ? ಸರ್ ಇವಾಗಿನ ರೇಂಜು ನಿಮಗೆ 4 lakhs ಶುರುವಾಗಿ ನಿಮಗೆ 15 to 20 ತನಕ ಇದೆ. ಹೌದಾ? ಓಕೆ. ಸೊ ಆಲ್ಮೋಸ್ಟ್ ಮಿಡ್ ವೇರಿಯಂಟ್ ಗಾಡಿಗಳು ಜಾಸ್ತಿ ಇದೆ ನಿಮ್ಮ ಹತ್ರ. ಪ್ರೀಮಿಯಂ ಕಾರು ಡೀಲ್ ಮಾಡ್ತೀರಾ? ಓಕೆ. ನೋಡೋದ್ರಲ್ಲ ವೀಕ್ಷಕರೇ, ಆಲ್ಮೋಸ್ಟ್ ಗಾಡಿಗಳು ಇದೆ, ಪ್ಲೇಸ್ ಕಮ್ಮಿ ಇರೋದ್ರಿಂದ ಆಲ್ಮೋಸ್ಟ್ ಓನ್ಲಿ 20 to 25 ಗಾಡಿಗಳಷ್ಟೇ ಈ ಶೋರೂಮಲ್ಲಿ, ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವ್ರದ್ದು ವಾಟ್ಸಪ್ ಕ್ಯಾಟ್ಲಾಗ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ಎಲ್ಲ ಡೀಟೇಲು, ಗಾಡಿಗಳ ಡೀಟೇಲು, ಸೇಲ್ ಆಗಿರೋ ಡೀಟೇಲು, ಅವೈಲೇಬಲ್ ಗಾಡಿ ಡೀಟೇಲು A to Z ಸಿಗುತ್ತೆ. ಆ್ಯಕ್ಚುಲಿ ನಮ್ದು ಓಪನ್ ಮಾಡಿದ್ರೆ ಜಯನಗರ ಆಟೋ ಮ್ಯಾಚ್ ಅಂತ, ಅದರಲ್ಲಿ ಆಲ್ಮೋಸ್ಟ್ 50 ಕಾರ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಏನೇನಿದೆ, ಏನೇನು ಬ್ರ್ಯಾಂಡ್ ಇದೆ, ಏನೇನು ರೇಂಜಸ್ ಇದೆ, ಏನು ಕಿಲೋಮೀಟ್ರು, ಹಿಸ್ಟ್ರಿ, ಇನ್ಕ್ಲೂಡಿಂಗು ನಾವು ಯಾರ ಹತ್ರ ಬೈ ಮಾಡಿರ್ತೀವಿ ಅನ್ನೋದು ಅವ್ರ ಹತ್ರನೇ KYC ತೊಗೊಂಡಿರ್ತೀವಿ. ಯಾರಿಗೆ ಸೇಲ್ ಮಾಡ್ತಾ ಇದೀವಿ ಅವ್ರ ಹತ್ರನೇ KYC ತೊಗೊಂಡಿರ್ತೀವಿ. ಸೊ ಪಿನ್ ಟು ಪಿನ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಏನಾದರೂ ಆಫರ್ ಇಡ್ತಿದ್ದೀರಾ? ಹೆಂಗೆ ಆಫರ್ ಏನಿಲ್ಲ. ನಮ್ಮ ಜಯನಗರ ಆಟೋ ಮ್ಯಾಚ್ ನೀವೊಂದು ಗೂಗಲ್ ರಿವ್ಯೂ ಓಪನ್ ಮಾಡಿದ್ರೆ ಅದರಲ್ಲೇ ಗೊತ್ತಾಗತ್ತೆ ನಮ್ಮ ರಿವ್ಯೂಸು. ಆಲ್ಮೋಸ್ಟು ಹಳೆ ಕಸ್ಟಮರ್ಸ್ಗಳೇ ಬಂದು ಅವರೇ ಬೈ ಮಾಡ್ಕೊಂಡು ಹೋಗ್ತಾರೆ. ನಿನ್ನೆ ಮಂಗಳೂರಿನ ಬಂದು BMW ಬುಕ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಅಂದರೆ ನೀವು ಹೇಳ್ತಿದ್ದೀರಾ ಆಲ್ಮೋಸ್ಟು ಒಳ್ಳೆ ಮಾರ್ಕೆಟ್ ಪ್ರೈಸ್ಗಿಂತ ಕಮ್ಮಿನೇ ನೀವು ಕೊಡ್ತಿದ್ದೀರಾ? ಹೌದು. ಓಕೆ. ಎಲ್ಲೇ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮದು ರೇಟ್ ವೈಸು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಓಕೆ. ನೀವು ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೀರಾ ಕಂಪ್ಯಾರಿಸನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಶೋರೂಮಲ್ಲಿ ಚೆಕ್ ಮಾಡಿ ನಿಮಗೆ ರೇಟು ಕಮ್ಮಿ, ಅಂದರೆ ಅಲ್ಲಿ ಕಮ್ಮಿಗೆ ಸಿಗ್ತಾ ಅಲ್ಲಿ ತೊಗೊಳ್ಬೋದು, ಇಲ್ಲಿ ಕಂಪ್ಯಾರಿಸನ್ ಕಮ್ಮಿ ಆದರೆ ಇಲ್ಲಿ ಬಂದು ತೊಗೊಳ್ಬೋದು ಅಂತ ನೀವು ಹೇಳ್ತಿದ್ದೀರಾ? ಓಕೆ. ನೋಡಿದ್ರೆ ವೀಕ್ಷಕರೇ, ಎಲ್ಲ ಇನ್ಫಾರ್ಮೇಷನು ಲೋನ್ ಪಾರ್ಟಿ ಇವಾಗಲೇ ಕ್ಲಿಯರ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಯಾವ್ಯಾವ ಗಾಡಿ ಬೇಕೋ ತುಂಬ ಗಾಡಿಗಳಿದೆ. ಸೊ ಕ್ಯಾಟ್ಲಾಗು ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಬಂದುಬಿಟ್ಟು ನೋಡಿ, ವಿಡಿಯೋದಲ್ಲಿ ಸ್ಕಿಪ್ ಮಾಡಬೇಡಿ, ಎಲ್ಲ ಗಾಡಿ ಡೀಟೇಲು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ತಡ ಮಾಡೋದು.
ಫಸ್ಟ್ ಗಾಡಿ ಟಾಟಾ ನೆಕ್ಸಾನ್ ಇದೆ ಸರ್, ಇದ್ರ ಡೀಟೇಲ್ ಹೇಳಿ. ಸರ್ ಇದು ಬಂದು 2021 ಮಾಡಲು XZ ಪ್ಲಸ್ ಇದು ಓಕೆ XZA ಪ್ಲಸ್ ಅಂತ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ಸಿಲ್ವರ್ ಕಲರ್, ತುಂಬ ಚೆನ್ನಾಗಿದೆ. ಓಕೆ ಗಾಡಿ ಓಪನ್ ಮಾಡಿ ನೋಡಿ, ಲಾಕ್ ಓಪನ್ ಮಾಡ್ತೀನಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವ ಇಯರ್ ಯಾವುದು ಸರ್ ಮಾಡಲು? 2021 ಮಾಡಲು. ಆಲ್ಮೋಸ್ಟ್ 1 ಇಯರ್ ಓಲ್ಡ್ ಅಷ್ಟೇ. ಅಷ್ಟೇ. ಓಕೆ ನೋಡ್ಬೋದು, ಪ್ಲಾಸ್ಟಿಕ್ ಕವರು ಓಪನ್ ಮಾಡಿಲ್ಲ, ಇಲ್ಲಿ ತೋರಿಸಿ. ಹೌದು, ಸೀಟ್ ಕವರ್ದು ಹೊಸ ಗಾಡಿ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಫುಲ್ ಅಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಇದೆ. ಅಂಡ್ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಅಂಡ್ ಏನು ಫೀಚರ್ಸ್ ಏನೇನು ಬರುತ್ತೆ ಸರ್? 8,000 ಹೊಡಿದೆ ಅಷ್ಟೇ ಇದು. ಬರೀ 8,000 ಹೊಡಿದೆ. ಫೀಚರ್ಸ್ ಏನೇನು ಬರುತ್ತೆ? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಆಲ್ಮೋಸ್ಟ್ ಸನ್ರೂಫ್ ಎಲ್ಲ ಬರುತ್ತೆ ಇದಕ್ಕೆ. ಸನ್ರೂಫ್ ಬರುತ್ತಾ? ಸನ್ರೂಫ್ ಎಲ್ಲ ಇದೆ. ಆಟೋಮೆಟಿಕ್ಕು. ಆಟೋಮೆಟಿಕ್ ಯಾರು ನೋಡ್ತಿದ್ದೀರಾ, ಒಂದು ಗಾಡಿ ಇದೆ ನಿಮ್ಮ ಹತ್ರ, ಅಂದ್ರೆ ಆಲ್ಮೋಸ್ಟ್ ಹೊಸ ಗಾಡಿ ಅಂತಾನೆ ಹೇಳ್ಬೋದು. ಇದು ಪ್ರೈಸ್ ಬಂದು 12,50,000 ಕೋಟ್ ಮಾಡಿದ್ದೀವಿ. 12,50,000 ಟಾಟಾ ನೆಕ್ಸಾನ್ ಇದು. ಸರ್ ಜೀಪ್ ಒಂದಿದೆ ಸರ್, ಇದ್ರದ್ದು ಹೇಳ್ಬಿಡಿ. ಸರ್ ಇದು 2021 ಮಾಡಲು 4x4 ಇದು ಆಟೋಮೆಟಿಕ್ಕು. ಓಕೆ 2021 ಮಾಡಲು 27 ಲಕ್ಷ ಕೋಟ್ ಮಾಡಿದ್ದೀವಿ ಪ್ರೈಸ್ ಇದು. ಜೀಪ್ ಕ್ಯಾಂಪಸ್ಸು, ಡೀಸೆಲ್ಲು. ಓಕೆ ತುಂಬ ಚೆನ್ನಾಗಿದೆ ಗಾಡಿ ನೋಡಿ. ಇಂಟೀರಿಯರ್ ಎಲ್ಲ ಇಂಟೀರಿಯರ್ ನೋಡ್ಕೋಬಹುದು, ಯಾವ ತರ ಕ್ಲೀನ್ ಅಂಡ್ ಕ್ಲಿಯರ್ ಇದೆ. ಫೀಚರ್ಸ್ ಏನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಫುಲ್ಲಿ ಲೋಡೆಡ್ ಇದು. ಇದಕ್ಕೆ ಸೇಮ್ ಫುಲ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಮ್ಯಾಗ್ ವೀಲ್ಸ್, ಸನ್ರೂಫ್ ಎಲ್ಲ ಬರುತ್ತೆ ಇದಕ್ಕೆ. ಸನ್ರೂಫ್ ಬರುತ್ತೆ. ಓಕೆ ನೋಡ್ಕೋಬಹುದು, ಲೆದರ್ ಕಂಡೀಷನ್ ಚೆನ್ನಾಗಿದೆ. ಆ್ಯಂಡ್ ಇಂಟೀರಿಯರು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಸೊ ಟೈರ್ ಕಂಡೀಷನ್ ನೋಡ್ಕೊಂಬಿಡಿ ಯಾವ ಥರ ಬರುತ್ತೆ ಅಂತ. ಟೈರ್ ಕಂಡೀಷನ್ 80% ಇದೆ, ನೋಡ್ಬೋದು. ಸರ್ ಇದು ಓಡಿರೋದು ಬಂದು ಬರೀ 29,000 ಓಡಿದೆ ಅಷ್ಟೇ. 29,000. ವೇರಿಯಂಟ್ ಯಾವುದು ಸರ್? ಡೀಸೆಲ್ ಪೆಟ್ರೋಲಾ? ಡೀಸೆಲ್ ಇದು. ಡೀಸೆಲ್ ವೇರಿಯಂಟು. ಫ್ರಂಟ್ ಲೈನು ನೋಡ್ಬೋದು, ಬಾಡಿ ಲೈನು ಚೆನ್ನಾಗಿದೆ, ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ. ಸರ್ ಏನು ಹೇಳ್ತಿದ್ರೆ ಅಂತಂದರೆ ಮತ್ತೊಂದು ಸರ್ತಿ ಹೇಳಿ. ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್. ಓಕೆ ಪ್ರೈಸ್ ಏನು ಹೇಳ್ತಿದ್ರೆ? ಪ್ರೈಸ್ ಬಂದು 27 lakhs ಕೊಟ್ಟು ಮಾಡಿದ್ದೀವಿ ಇದು. 27 lakh ಕೊಟ್ಟು ಮಾಡಿದ್ದೀರಾ. ಎಷ್ಟಾಗ್ಬೋದು ಸರ್ ನೆಗೋಷಿಯೇಟ್ ಅಂತಂದರೆ? ನೆಗೋಷಿಯೇಟ್ ಅಂದರೆ ನಮ್ಮ ಇವ್ರು ಮಾತಾಡ್ತಾರೆ ಅದು. ಓಕೆ ಅಲ್ಲಿ ಗಾಡಿಗಳು ಎಲ್ಲ ಗಾಡಿ ಮೇಲೂ ನೆಗೋಷಿಯೇಟ್ ಆಗುತ್ತೆ. ಓಕೆ ನೆಕ್ಸ್ಟ್ ಗಾಡಿ 2015 ಮಾಡಲ್ ಸರ್ ಇದು. XUV 500 W6 ಇದು. ಸೆಕೆಂಡ್ ಓನರು. ಓಕೆ 47,000 ರೆವೆನ್ಯೂ. 47,000 ಡ್ರಿವನ್ ಆಗಿದೆ. ಟೈರ್ W6 ಯಾವ ಥರ ಬರುತ್ತೆ ಅಂತ. ಕಂಡೀಷನಲ್ಲಿದೆ. ಬಾಡಿ ಲೈನ್ ಚೆನ್ನಾಗಿದೆ, ನೋಡ್ಕೋಬಹುದು. ಆ್ಯಂಡ್ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಬಂದಿದೆ W6 ಅಲ್ಲಿ ಬರೋ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಮ್ಯಾಗ್ ವಿಲ್ ಬರೋಲ್ಲ ಇದಕ್ಕೆ. ಇದು ವೇರಿಯಂಟ್ W6ಗೆ ಇಷ್ಟೇ ಬರೋದು. ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಸರ್? ಇದು ಬಂದು 8 ಸೀಟರ್ ಇದು. 8 ಸೀಟರ್. ಓಕೆ ಯಾರ್ಯಾರು ದೊಡ್ಡ ಗಾಡಿ ನೋಡ್ತಿದ್ರೆ ಇದು ಒಳ್ಳೆ ಗಾಡಿ ಅಂತ. ಒಳ್ಳೆ ಗಾಡಿ. ನಿಮ್ಮ ಹತ್ರ ಇದು ಶೋರೂಮ್ ಹಿಸ್ಟ್ರಿ ಇದೆಯಾ ಸರ್? ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ಗೆ ಇರುತ್ತೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಓಕೆ ಸರ್ ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದ್ರದ್ದು? ಇದು ಪ್ರೈಸ್ ಬಂದು 9,75,000 ಕೋಟ್ ಮಾಡಿದ್ದೀವಿ ಇದು. ಡ್ರಿವನ್ ಎಷ್ಟಾಗಿದೆ ಅಂತಂದರೆ? 47,000 ಆಗಿದೆ. 47. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಹುಂಡೈ ಕ್ರೇಟಾ ಇದು ಪೆಟ್ರೋಲ್ ವೆಹಿಕಲ್ಲು, SX. ಇದು ಬಂದು 2020 ಮಾಡಲ್ ನಮ್ಮ ಹತ್ರ ಇರೋದು SX. 2020 ಮಾಡಲ್ 15,000 ರಿವನು. ಇದು ಬಂದು ಫೀಚರ್ಸ್ ಎಲ್ಲ ಬರುತ್ತೆ. ಇದು ಸನ್ರೂಫ್ ಎಲ್ಲ ಬರುತ್ತೆ ಇದಕ್ಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್. ಓಕೆ ತುಂಬ ಚೆನ್ನಾಗಿದೆ. ಓಕೆ ಓಕೆ ಇಂಟೀರಿಯರ್ ಏನು ಬರುತ್ತೆ ಸರ್ ಇದರಲ್ಲಿ? ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಸನ್ರೂಫ್, ಲೆದರ್ ಸೀಟ್ ಕವರ್ಸು, ಆಲ್ಮೋಸ್ಟ್ ನಿಮಗೆ 4 ಪವರ್ ವಿಂಡೋಸು, ಮಿರರ್ ಬಟನ್, ಸೈಡ್ ಮಿರರ್ ಬಟನ್ಸ್ ಎಲ್ಲ ಬರುತ್ತೆ. ಡಿಫಾಗರ್ ಬರುತ್ತೆ. ಓಕೆ ನೋಡ್ಬೋದು, ಲೆದರ್ ಕಂಡೀಷನ್ ಯಾವ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಬರೀ 15,000 ರಿವನು. ಇದು ಪ್ರೈಸ್ ಬಂದು 15,75,000 ಕೋಟ್ ಮಾಡಿದ್ದಾರೆ. ಓಕೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಇನೋವಾ ಕ್ರಿಸ್ಟಾ ಗ್ರೇ ಕಲರು. 2018 ಮಾಡಲು 29,000 ಓಡಿದೆ. ಸೆಕೆಂಡ್ ಓನರು. ಇನೋವಾ ಕ್ರಿಸ್ಟಾ Z ಇದು 2.4. ಓಕೆ ಕ್ರಿಸ್ಟಾ ಯಾರು ನೋಡ್ತಿದ್ದೀರಾ? ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ಸರ್ ಕ್ರಿಸ್ಟಾ ಇದು ಮಾಡಬೇಕು. ತುಂಬ ಚೆನ್ನಾಗಿದೆ ಗಾಡಿ, ವೆಹಿಕಲ್ ನೋಡ್ಬೋದು ನೀವು. ಓಕೆ ಫೀಚರ್ಸ್ ಏನು ಬರುತ್ತೆ ಸರ್ ಇದರಲ್ಲಿ? AC ಪವರ್ 2 ಏರ್ ಬ್ಯಾಗ್ಸ್, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ, ಸೈಡ್ ಮಿರರ್ ಬಟನ್ಸ್ ಎಲ್ಲ ಬರುತ್ತೆ ಇದಕ್ಕೆ. ಓಕೆ ತುಂಬ ಚೆನ್ನಾಗಿದೆ. ಇದು 7 ಸೀಟರ್ ಬರುತ್ತೆ. ಇದು 7 ಸೀಟರ್. ಓಕೆ ಸೀಟ್ ಅಡ್ಜಸ್ಟ್ಮೆಂಟು ಬರುತ್ತಲ್ಲ ಸರ್ ಇದರಲ್ಲಿ? ಬರುತ್ತೆ ಸರ್. ಇದು Z ಗೆ ಎಲ್ಲ ಬರುತ್ತೆ. ಮ್ಯಾನ್ಯಲ್ ಇದು.
ಲೆದರ್ ಕಂಡೀಷನ್ ನೋಡ್ಬೋದು ಯಾವ ಥರ ಬರೋದಂತ. ಸೀಟ್ ಅಡ್ಜಸ್ಟ್ಮೆಂಟು ಆಲ್ಮೋಸ್ಟ್ ಇನ್ನೋವಾ ಕ್ರಿಸ್ಟಾ ಯಾರು ನೋಡ್ತಿದ್ರೆ ಬಂದ್ಬಿಟ್ಟು ನೋಡಿ, ನಿಮ್ಗೆ ಇಷ್ಟ ಆದರೆ ಗಾಡಿ ಬಾಡಿ ಲೈನಿಂಗ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ. ಸೊ ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್? ಇದು ಪ್ರೈಸ್ ಬಂದು 22 lakhs ಕೊಟ್ಟು ಮಾಡಿದ್ದೀವಿ ನಾವು. 22 lakhs ಕೊಟ್ಟು ಮಾಡಿದ್ದೀವಿ. ಓಕೆ, ನೆಗೋಷಿಯೇಟ್ ಆಗುತ್ತೆ. ನೆಗೋಷಿಯೇಟ್ ಆಗುತ್ತೆ. ಸೆಕೆಂಡ್ ಓನರು. ಹಾಂ ಸರ್, ಬ್ರಿಜಾ ಒಂದಿದೆ ರೆಡ್ ಕಲರು, ಹೇಳಿ ಸರ್. ಇದು ಡೀಟೇಲ್ಸ್ ಬಂದು 2019 ಮಾಡಲು, ಸಿಂಗಲ್ ಓನರು, 39,000 ನೋಡಿದೆ. ಇದು ಪ್ರೈಸ್ ಬಂದು 985 ಕೊಟ್ಟು ಮಾಡಿದ್ದೀವಿ. ZDI ಇದು ಡೀಸೆಲ್ಲು. ಓಕೆ, ಇದು AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು, ಮ್ಯಾಗ್ ವೀಲು, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಓಕೆ, ತುಂಬ ಚೆನ್ನಾಗಿದೆ. 39,000 ನೋಡಿದೆ ಅಷ್ಟೇ, ಸಿಂಗಲ್ ಓನರು. ಓಕೆ, ಬಾಡಿ ಡೀಸೆಲ್ ವರ್ಷನ್ನು. ಸ್ವಲ್ಪ ಇಲ್ಲೂ ಡೆಂಟ್ ಬರುತ್ತೆ, ಒಂಚೂರು ಡೆಂಟ್ ಇದೆ ಅಷ್ಟೇ, ನಮ್ಮ ಚಿಕ್ಕ ಸಣ್ಣ ಪುಟ್ಟ ಡೆಂಟ್ಸ್ ಇರುತ್ತೆ ಅಷ್ಟೇ. ಓಕೆ, ನೋಡ್ಕೋಬೋದು. ಬಾಡಿ ಲೈನು ಟೈರ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಡೆಂಟ್ ಬಂದುಬಿಟ್ರೆ ಎಲ್ಲ ಕಂಡೀಷನ್ ಚೆನ್ನಾಗಿದೆ. ಮೇಲ್ಗಡೆ ರೂಫ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಬರುತ್ತೆ, ಇಂಟೀರಿಯರ್ ಚೆನ್ನಾಗಿದೆ. ಸೊ ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದ್ರದ್ದು? ಇದ್ರ ಪ್ರೈಸ್ ಬಂದು 985 ಕೊಟ್ಟು ಮಾಡಿದ್ದೀವಿ ನಮ್ಮ ಕಡೆಯಿಂದ. ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸರ್, ಇದು ಬಂದು 2013 ಮಾಡಲ್ ಇನೋವಾ. ಓಕೆ, 79,000 ನೋಡಿದೆ ಗಾಡಿ. ಸೆಕೆಂಡ್ ಓನರು. ಈ ಪ್ರೈಸ್ ಬಂದು 10,25,000 ಕೊಟ್ಟು ಮಾಡಿದ್ದೀವಿ. ಎಷ್ಟು ಡ್ರಿವನ್ ಎಷ್ಟಾಗಿದೆ ಸರ್ ಇದು? 79,000 ನೋಡಿದೆ ಸರ್ ಇದು. 79,000. ಹಾಂ, 79,000 ನೋಡಿದೆ. ಓಕೆ, ನೋಡ್ಕೋಬೋದು ಬಾಡಿ ಲೈನ್ ಯಾವ ಥರ ಬರುತ್ತಂತ. ಆ್ಯಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ. ಆ್ಯಂಡ್ ಬಾಡಿ ಲೈನ್ ಎಲ್ಲೂ ಡೆಂಟು ಸ್ಕ್ರ್ಯಾಚು ಬರೋದಿಲ್ಲ. ಇಂಟೀರಿಯರ್ ನೋಡ್ಕೋಬೋದು ನೀವು. ಸೊ ಇಂಟೀರಿಯರ್ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್, AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಈ ವರ್ಷನ್ ಸರ್ ಇದು. ಹಾಂ, ನಿಮಗೆ ಆಲ್ಮೋಸ್ಟ್ ಲೆದರ್ ಸೀಟ್ ಕವರು, ಸಬ್ಬು ಫೋರು, ಆ್ಯಂಪು ಎಲ್ಲ ಕೊಟ್ಟಿದೆ ಇದಕ್ಕೆ. ಅದೇನು RPM ಮೀಟ್ರ್ ಅದು ಎಕ್ಸ್ಟ್ರಾ. ಓಕೆ, ಎಕ್ಸ್ಟ್ರಾ ಹಾಕಿದ್ದಾರೆ. ಆ್ಯಂಪ್ ಇದೆ ನಮ್ಮ ಗಾಡೀಲಿ. ಆಮೇಲೆ ಸಬ್ಬು ಫೋರ್ ಇದೆ. ಏನದು ಸರ್ RPM ಮೀಟ್ರ್ ಅಂದರೆ? RPM ಇದಕ್ಕೆ ಶೋಗೆ ಹಾಕ್ಕೊಂಡಿರ್ತಾರೆ ಅವರು. ಶೋಗೆ ಹಾಕೊಂಡಿರ್ತಾರೆ, ಜಸ್ಟ್ ರೇಸ್ಗೆ. ಓಕೆ, ನೋಡ್ಕೋಬೋದು. ಲೆದರ್ ಕಂಡೀಷನ್ ಚೆನ್ನಾಗಿದೆ. ಯಾವ ಥರ ಬರುತ್ತೆ? ಏನು ಸಿಟ್ಟಿಂಗ್ ಕೆಪಾಸಿಟಿ ಇದೆ ಸರ್ ಇದು? ಇದು ಬಂದು 7 ಸೀಟ್ರ್ ಬರುತ್ತೆ ಸರ್ ಇದು. 7 ಸೀಟ್ರು. ಲೆದರ್ ಕಂಡೀಷನ್ ಚೆನ್ನಾಗಿದೆ, ನೋಡ್ಕೋಬೋದು. ಸೊ ಏನು ಕೋಟ್ ಮಾಡ್ತೀರಾ ಸರ್ ಇದ್ರದ್ದು? ಇದು 10,25,000 ಕೋಟ್ ಮಾಡಿದ್ದೀವಿ. ನೆಗೋಷಿಯಬಲ್ ಮಾಡ್ತಾರೆ. 10,25,000 ನೆಗೋಷಿಯೇಟ್ ಆಗುತ್ತೆ. ಎಕ್ಸ್ಟ್ರಾ ಫೀಚರ್ಸ್ ಹಾಕಿದ್ದಾರೆ. ಮೇಲ್ಗಡೆ ನೋಡ್ಬೋದು ಲಗೇಜ್ ಕ್ಯಾರಿಯರ್ ಬೇರೆ ಹಾಕಿದ್ದಾರೆ, ಅದು ಒಂದು ಅಡಿಷನಲ್ ಫೀಚರ್ಸ್ ಬರುತ್ತೆ. ಮತ್ತೊಂದು ಸರ್ ಟಿಯಾಗೋ ಯಾರು ಟಾಟಾ ಟಿಯಾಗೋ ಇದೆ, 2018 ಮಾಡಲು. ಓಕೆ, ಸಿಂಗಲ್ ಓನರು. 78,000 ರಿವನ್ನು. ತುಂಬ ಚೆನ್ನಾಗಿದೆ ಗಾಡಿ, ಆರೆಂಜು. ಹಾಂ, ಟೈರ್ ಇದು ಬಂದು XZ ಅಂತ ಬರುತ್ತೆ ವೇರಿಯಂಟು, ಪೆಟ್ರೋಲು. ಓಕೆ, ನೋಡ್ಕೋಬೋದು. ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟ್ ಸ್ಕ್ರ್ಯಾಚ್ ಬರೋದಿಲ್ಲ. ಆ್ಯಂಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಎಕ್ಸ್ಟ್ರಾ ಹಾಕಿದ್ದಾರೆ ಸರ್ ಫೀಚರ್? ಇಲ್ಲ, ಇದು ಆಲ್ಮೋಸ್ಟ್ ಶೋರೂಮಿಂದಾನೇ ಬಂದಿರುತ್ತೆ ಸರ್ ಇದು. ಓಕೆ, ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದ್ರದ್ದು? ಪ್ರೈಸ್ ಬಂದು ಇದು 4,85,000 ಕೊಟ್ಟು ಮಾಡಿದ್ದಾರೆ. ಎಷ್ಟು ಓಡಿದೆ ಸರ್ ಗಾಡಿ? 78,000 ಓಡಿದೆ. 78,000. ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದ್ರದ್ದು? ಮೈಲೇಜ್ ಎಲ್ಲ ಒಂದು 14 to 15 ಗಂಟೆನೂ ನಿಮ್ಗೆ ಲಾಂಗಲ್ಲಿ ಸಿಟಿಲಿ ಬರುತ್ತೆ. 14 ಬರುತ್ತೆ, ಲಾಂಗ್ ಒಂದು 16-17 ಬರುತ್ತೆ. 16-17 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದಿದೆ ಸರ್ ಟಿಯಾಗೋ. ಇದು ಬಂದು ಆಟೋಮೆಟಿಕ್ಕು, 2020 ಮಾಡಲ್ ಇದು. 10,000 ಓಡಿದೆ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ಆಟೋಮೆಟಿಕ್ಕು. ಓಕೆ, ಲೆದರ್ ಸೀಟ್ ಕವರ್ ಎಲ್ಲ ಇದೆ ಇದಕ್ಕೂ. ಹಾಂ, ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ. ವೈಟ್ ಕಲರು. ಓಕೆ, ಸಿಂಗಲ್ ಓನರು. ಎಷ್ಟು ಓಡಿದೆ ಸರ್ ಗಾಡಿ? 10,000 ಓಡಿದೆ ಇದು. ಬರೀ 10,000. ಓಕೆ, ಲೋ ಮೈಲೇಜ್ ವೆಹಿಕಲ್ಲು. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು ಇದು 6,85,000 ಕೊಟ್ಟು ಮಾಡಿದ್ದೀವಿ. 6,85,000 ನೆಗೋಷಿಯೇಟ್ ಆಗುತ್ತೆ. ಓಕೆ, ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್. ಓಕೆ, ಆ್ಯಂಡ್ ನೋಡ್ಬೋದು ಬೆಂಟ್ಲು ಡೆಂಟು ಸ್ಕ್ರ್ಯಾಚ್ ಬರೋದಿಲ್ಲ. ಟಿಯಾಗೋ ಯಾರು ನೋಡ್ತಿದ್ದೀರಾ? 2 ಕಂಡೀಷನ್ ಇದೆ ಟಿಯಾಗೋ. ಸೊ ನೋಡ್ಕೋಬೋದು. ನಿಮಗೆ ಗಾಡಿ ಯಾವ್ದಾದ್ರು ಇಷ್ಟ ಆದರೆ ಬಂದ್ಬಿಟ್ಟು ನೋಡಿ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಸ್ಕೋಡಾ ಯಾರು ನೋಡ್ತಿದ್ದೀರಾ? ಸ್ಕೋಡಾ ಒಂದಿದೆ. ಸ್ಕೋಡಾ ರ್ಯಾಪಿಡು 2015 ಮಾಡಲು. ಓಕೆ, ಥರ್ಡ್ ಓನರು. 59,000 ಓಡಿದೆ. ಓಕೆ, ಆಟೋಮೆಟಿಕ್ಕು, ಡೀಸೆಲ್. ತುಂಬ ಚೆನ್ನಾಗಿದೆ. ವೈಟ್ ಕಲರು. ಟೈರ್ ಕಂಡೀಷನ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನಲ್ಲಿದೆ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದು ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಏರ್ ಬ್ಯಾಗ್ ಎಲ್ಲ ಕೊಟ್ಟಿರ್ತಾನೆ. ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿರ್ತಾನೆ. ಎಷ್ಟು ಓಡಿದೆ ಸರ್ ಗಾಡಿ? 59,000 ಓಡಿದೆ ಸರ್ ಇದು. ಓಕೆ, ನೋಡ್ಕೋಬೋದು ಯಾವ ಥರ ಬರುತ್ತೆ ಅಂತ ಇಂಟೀರಿಯರು. ನಿಮಗೆ ಬಂದ್ಬಿಟ್ಟು ನೋಡಿ. ಯಾರು ಸ್ಕೋಡಾ ಯಾರು ನೋಡ್ತಿದ್ದೀರಾ ಸರ್? ಏನು ಹೇಳ್ತೀರಾ ಪ್ರೈಸ್? ಸರ್, ಪ್ರೈಸ್ ಬಂದು ಇದು 5,95,000 ಕೊಟ್ಟು ಮಾಡಿದ್ದೀವಿ ನಮ್ಮ ಕಡೆಯಿಂದ. ಓನರು ಥರ್ಡ್ ಓನರ್ ಇದು. ಥರ್ಡ್ ಓನರ್. ಶೋರೂಮ್ ಎಷ್ಟೇ ಸಿಗುತ್ತೆ? ಶೋರೂಮ್ ಇಷ್ಟೇ ಸಿಗುತ್ತೆ ಸರ್. ಓಕೆ, ನೋಡ್ಕೋಬೋದು. ಆ್ಯಂಡ್ ಬಂದ್ಬಿಟ್ಟು ನೋಡಿ, ನಿಮಗೆ ಸ್ಕೋಡಾ ಯಾರು ಇಷ್ಟ ಆಗುತ್ತೆ ಸರ್? ಇದು 2019 ಮಾಡಲು, 47,000 ಓಡಿದೆ. ಸಲೇರಿಯೋ ಆಟೋಮೆಟಿಕ್ಕು. ಇದು ಸಲೇರಿಯೋ X ಅಂತ ಬಂದಿರೋದು ಗಾಡಿ ಇದು. ಓಕೆ, ತುಂಬ ಚೆನ್ನಾಗಿದೆ. ವೈಟ್ ಕಲರು, ಆಟೋ ಗೇರು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? 47,000 ಓಡಿದೆ ಸರ್ ಇದು. ಸಿಂಗಲ್ ಓನರು. ಸಲೇರಿಯೋ X ಅಂತ ಬಂದಿದೆ.
ಏನು ಕೋಟ್ ಮಾಡ್ತೀರಾ ಸರ್ ಗಾಡಿ? ಇದು ಕೋಟಿಂಗ್ ಬಂದು 575 ಕೋಟ್ ಮಾಡಿದ್ದೀವಿ. ಓಕೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, ಮೈಲೇಜು ಬರುತ್ತೆ ಸರ್. 13-15 ಸಿಟಿ ಬರುತ್ತೆ, ಲಾಂಗ್ ಒಂದು 17 ಗಂಟೆ ಬರುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಯಾವ್ದು ಸರ್? ರೊನಾಲ್ಡ್ ಕ್ವಿಡ್ 2019 ಮಾಡಲ್. ಓಕೆ, ಸಿಂಗಲ್ ಓನರು, ತುಂಬ ಚೆನ್ನಾಗಿದೆ ಗಾಡಿ. 8,000 ಓಡಿದೆ ಗಾಡಿ ಅಷ್ಟೇ ಇದು. ಓಕೆ, ಹೊಸ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದೂ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಬರುತ್ತೆ ಇದ್ರಲ್ಲೂ. ಇಂಟೀರಿಯರ್ ನೋಡ್ಕೋಬಹುದು, ಚೆನ್ನಾಗಿದೆ ಇಂಟೀರಿಯರ್ ಆ್ಯಂಡ್ ಲೆದರ್ ಕಂಡೀಷನ್ ಚೆನ್ನಾಗಿದೆ. ಗಾಡಿ ಲೈನು ಓನ್ಲಿ 8,000 ಓಡಿದೆ ಸರ್ ಇದು. ಬರೀ 8,000 ಓಡಿದೆ. ಯಾರು ಕಮ್ಮಿ ಡ್ರೈವರ್ನ ಯಾರು ನೋಡ್ತಾರೆ, ಒಂದು ರೆನಾಲ್ಡ್ ಗಾಡಿ ಇದೆ, ಬಂದ್ಬಿಟ್ಟು ನೋಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೆಟ್ಲಾಗು ಇದೆಯಲ್ಲ ಸರ್, ಕೆಟ್ಲಾಗಲ್ಲಿ ಮೆನ್ಷನ್ ಮಾಡಿರ್ತೀವಿ. ಬಂದ್ಬಿಟ್ಟು ನೋಡಿ ಡೀಟೇಲು. ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ನೀವು ರೆಸ್ಪಾನ್ಸ್ ಮಾಡ್ತೀರಾ. ಸೊ ಏನು ಹೇಳ್ತೀರಾ ಸರ್ ಪ್ರೈಸ್ ಅದರದ್ದು? ಈ ಪ್ರೈಸ್ ಬಂದು 4,35,000 ಕೋಟ್ ಮಾಡಿದ್ದೀವಿ. 4,35,000 ಕೋಟ್ ಮಾಡ್ತಿದ್ದೀರಾ. ಆ್ಯಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ ನೋಡ್ಕೋಬೋದು. 4,35,000 ನೆಗೋಷಿಯೇಟ್ ಆಗುತ್ತೆ ಗಾಡಿ ಮೇಲೆ. ಸೊ ನೆಕ್ಸ್ಟ್ ಗಾಡಿ ಜಾಜ್, ಹೋಂಡಾ ಜಾಜ್ ಇದೆ. ಹೋಂಡಾ ಜಾಜ್ ಮಾತ್ರ ಇದು ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರು. ಓಕೆ, 17 ಮಾಡಲು, 2017 ಮಾಡಲು. 69,000 ಓಡಿದೆ. ಮ್ಯಾನ್ಯುವಲ್ಲು. ಇದು SVMT ಅಂತ ಬರುತ್ತೆ ವೇರಿಯಂಟು. ತುಂಬ ಚೆನ್ನಾಗಿದೆ. ಇದನ್ನು ಔಟ್ಲುಕ್ ಎಲ್ಲ, ಇನ್ಲುಕ್ ಎಲ್ಲ ಚೆನ್ನಾಗಿದೆ ಗಾಡಿ. ಫೀಚರ್ಸ್ AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಇದಕ್ಕೆ. ನೋಡ್ಕೋಬೋದು ಇಂಟೀರಿಯರ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ಇಂಟೀರಿಯರ್. ಎಲ್ಲೂ ಸ್ಕ್ರಾಚಸ್ ಬರೋಲ್ಲ. SVMT ಅಂತ ಇದು. ಓಕೆ, ಮೈಲೇಜ್ ಎಷ್ಟು ಬರ್ಬೋದು ಸರ್ ಅಪ್ರಾಕ್ಸು? ಮೈಲೇಜ್ ಬರುತ್ತೆ ಸರ್ ಒಂದು 13-15 ಬರುತ್ತೆ ಇದು. ಓಕೆ, ಆ್ಯಂಡ್ ಟೈರ್ ಕಂಡೀಷನ್ ನೋಡ್ಕೋಬೋದು, ಚೆನ್ನಾಗಿದೆ ಟೈರ್ ಕಂಡೀಷನ್ ಯಾವ ಥರ ಬರುತ್ತೆ ಅಂತ. ಬಾಡಿ ಲೈನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಸೊ ಹೋಂಡಾ ಜಾಜ್ ಯಾರು ನೋಡ್ತಿದ್ದೀರಾ ಬಂದುಬಿಟ್ಟು ನೋಡಿ. ಇಷ್ಟ ಆದರೆ ಒಂದಲ್ಲ ಸಲ 2 ಸರ್ತಿ ಟೆಸ್ಟ್ ಡ್ರೈವ್ ಮಾಡಿ. ಸರ್ ಪ್ರೈಸ್ ಏನು ಹೇಳಿದ್ರೆ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದು 6,25,000 ಕೋಟ್ ಮಾಡಿದ್ದೀವಿ. 6,25,000 ಕೋಟ್ ಮಾಡಿದರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಸರ್, ಮಹೇಂದ್ರ TUV ಇದು 2015 ಮಾಡಲ್ಲು, 95,000 ಓಡಿದೆ. T8 ವೇರಿಯಂಟ್ ಇದು. ತುಂಬ ಚೆನ್ನಾಗಿದೆ. ಡೀಸೆಲ್ಲು ಗಾಡಿ. ಸೆಕೆಂಡ್ ಓನರ್ ಇದು. ತುಂಬ ಚೆನ್ನಾಗಿದೆ. ಔಟ್ಲುಕ್, ಇನ್ಲುಕ್, ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನಲ್ಲಿದೆ. ಓಕೆ, ಇಂಟೀರಿಯರ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಸರ್ ಇದಕ್ಕೆ? ಸಿಟ್ಟಿಂಗ್ ಕೆಪಾಸಿಟಿ ಎಲ್ಲ ನಿಮಗೆ ಒಂದು 7-8 ಸೀಟ್ರ್ ಬರುತ್ತೆ ಇದು. ಬ್ಯಾಕಲ್ಲಿ 2 ಸೀಟ್ರ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಸೆಂಟ್ರ್ ಒಂದು ಸಿಂಗಲ್ ದೊಡ್ಡ ಸೀಟು. ಓಕೆ, ಬ್ಯಾಕಲ್ಲಿ ಕೈಂಡ್ ಆಫ್ ಬೇಬಿ ಸಿಟ್ಟಿಂಗ್ ಬೇಬಿ ಸೀಟ್ಸ್ ಬರುತ್ತೆ. ಎಲ್ಲ ಒಂದು 7-8 ಸೀಟ್ ಆರಾಮಾಗಿ ಕೂತ್ಕೋಬೋದು. ಓಕೆ, ಕಿಲೋಮೀಟ್ರ್ ಬಂದು ಇದು 95,000 ಓಡಿದೆ. ಓಕೆ, ಮೈಲೇಜ್ ಎಲ್ಲ ಒಂದು 10-12 ಬರ್ಬೋದು ಸರ್ ಇದು. 10-12 ಬರುತ್ತೆ. ಇಂಟೀರಿಯರ್ ನೋಡ್ಕೋಬೋದು, ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಆ್ಯಂಡ್ ಏನು ಹೇಳ್ತಿದ್ದೀರಾ ಸರ್ ಗಾಡಿ ಪ್ರೈಸ್ ಬಂದು ಇದು 5,95,000 ಕೋಟ್ ಮಾಡಿದ್ದೀವಿ. ನೆಗೋಷಿಯೇಟ್ ಆಗುತ್ತೆ. ಓಕೆ ಸರ್, ಇದು ಹುಂಡೈ ವೆನ್ಯೂ 2020 ಮಾಡಲು, 29,000 ಓಡಿದೆ ಸರ್. ಇದು ಸಿಂಗಲ್ ಓನರು. SX. ಇದು ಸನ್ ರೂಫ್, AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ ಆಲ್ಮೋಸ್ಟು. SX ಟಾಪ್ ಆ್ಯಂಡ್ ವೇರಿಯಂಟು. 29,000 ಓಡಿದೆ. ಮ್ಯಾನ್ಯುವಲ್ಲು. ಫೀಚರ್ಸ್ AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಅಲೈಸ್ ಎಲ್ಲ ಬರುತ್ತೆ ಇದಕ್ಕೆ. ಆಲ್ಮೋಸ್ಟ್ 2 ಇಯರ್ ಬ್ಯಾಗ್ಸ್ ಕೊಡ್ತಾನೆ. ಓಕೆ, ನೋಡ್ಕೋಬೋದು ಲೆದರ್ ಕಂಡೀಷನ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಇಂಟೀರಿಯರ್ ಚೆನ್ನಾಗಿದೆ. ಬಂದ್ಬಿಟ್ಟು ನೋಡಿ, ಆಲ್ಮೋಸ್ಟ್ ಈ ಶೋರೂಮಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ನಿಮಗೆ ಎಲ್ಲ ಶೋರೂಮ್ ಹಿಸ್ಟ್ರಿ ಜೊತೆ ಇದೆ ವೆಹಿಕಲ್. ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಬಂದು ಇದು 9,85,000 ಕೋಟ್ ಮಾಡಿದ್ದೀವಿ. ನೆಗೋಷಿಯೇಟ್ ಆಗುತ್ತೆ ಸರ್. ಇದು ಸಿಯಾಜು 2016 ಮಾಡಲ್ಲು. ಓಕೆ, 39,000 ಓಡಿದೆ. 7,25,000 ಕೋಟ್ ಮಾಡಿದ್ದಾರೆ. ಸಿಂಗಲ್ ಓನರು. 39,000 ಓಡಿದೆ. ಓಕೆ, ತುಂಬ ಚೆನ್ನಾಗಿದೆ. ಸಡಾನ್ ವೆಹಿಕಲ್ ಇದು. ಪೆಟ್ರೋಲ್, ಮ್ಯಾನ್ಯುವಲ್ಲು. ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಬರೀ ಓಡಿರೋದೇ ಇದು 39,000. ಓಕೆ, ಇಂಟೀರಿಯರ್ ಏನು ಬರುತ್ತೆ ಸರ್ ಫೀಚರ್ಸ್? AC ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ಅಲೈ ವೀಲ್ಸ್, ರಿಮೋಟ್ ಕೀ ಎಲ್ಲ ಬರುತ್ತೆ ನಿಮಗೆ ಆಲ್ಮೋಸ್ಟ್. ಸ್ಪೈಲರ್ ಇದೆ ಬ್ಯಾಕ್ ಸೈಡಲ್ಲಿ. ಓಕೆ, ಓವರಾಲ್ ಟಾಪ್ ಆ್ಯಂಡ್ ವೇರಿಯಂಟ್ ಅಂತ. ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಓಕೆ, ಇದು RS ಮಾಡಲ್ ಅಂತ ಬಂದಿರೋದು ಇದು. ಇದು ಪವರ್ ಜಾಸ್ತಿ ಇರುತ್ತೆ ಈ ವೆಹಿಕಲಲ್ಲಿ. ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಬಂದು ಇದು 7,25,000 ಕೋಟ್ ಮಾಡಿದ್ದೀವಿ. ಓಕೆ, ನೆಗೋಷಿಯೇಟ್ ಆಗುತ್ತೆ. ಓಕೆ, 2017 ಮಾಡಲು, ಸೆಕೆಂಡ್ ಓನರು. ಓಕೆ,
ವೈಟ್ ಕಲರು ಇದು ಬಂದು VXI ಇದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ವೈಟ್ ಕಲರು ಸೆಕೆಂಡ್ ಓನರು 39,000 ಓಡಿದೆ. 4,45,000 ಕೋಟ್ ಮಾಡಿದ್ದೀವಿ. 4,45,000 ನೆಗೋಷಿಯೇಟ್ ಆಗುತ್ತೆ. 45 ಅಂತ ಹೇಳಿದ್ರೆ ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಗಾಡೀಲಿ. ಓಕೆ. ವೈಟ್ ಕಲರು ವ್ಯಾಗನರ್ ಯಾರು ನೋಡ್ತಾರೆ ಒಂದು ಲೋ ಮೇಂಟೆನೆನ್ಸ್ ಗಾಡಿಯಲ್ಲಿ ಮಾರುತಿಲಿ ಲೋ ಮೇಂಟೆನೆನ್ಸ್. ಇದು ಸೆಕೆಂಡ್ ಓನರ್ ವೆಹಿಕಲ್ಲು. ಪ್ರೈಸು ರೀಸನೇಬಲ್ ಇದೆ ನಮ್ಮ ಹತ್ರ. ಆಲ್ಮೋಸ್ಟ್ ರೀಸನೇಬಲ್ ಇರುತ್ತೆ ಗಾಡಿ ವೆಹಿಕಲ್ಸ್ ಎಲ್ಲ ಪ್ರೈಸ್ ಎಲ್ಲ. ಹಿಂದ್ಗಡೆ ಬಂದ್ಬಿಟ್ಟು ಕೂತ್ಕೊಳ್ಳೋರಿಗೆ ಕಂಫರ್ಟೇಬಲ್ ಸ್ಪೇಸ್ ಸಿಗುತ್ತೆ ಅಂಡ್ ಲಾಂಗ್ ಟ್ರಿಪ್ಗೂ ಒಳ್ಳೆ ಗಾಡಿ. ನೆಕ್ಸ್ಟ್ ಗಾಡಿ ಸರ್ ಇದು I20 ಆಕ್ಟಿವ್. ಇದು ತುಂಬ ಚೆನ್ನಾಗಿದೆ, ಬೇಕಾದ್ರೆ ನೋಡ್ಬೋದು. ಇದು ಓಕೆ 2016 ಮಾಡಲು. ಓಕೆ. ಸೆಕೆಂಡ್ ಓನರು. 49,000 ಕಿಲೋಮೀಟ್ರ್ ಓಡಿದೆ ಇದು. ಓಕೆ. ಆಕ್ಟಿವ್. ಇದು AC 1.4 ಬರುತ್ತೆ SX. ತುಂಬ ಚೆನ್ನಾಗಿದೆ ಗಾಡಿ, ನೋಡ್ಬೋದು. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 49,000 ಓಡಿದೆ. 49,000. ಓಕೆ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಕ್ಲಿಯರ್ ಇದೆ, ಎಲ್ಲ ಸಿಗುತ್ತೆ ಸರ್. ಓಕೆ. ಬಾಡಿ ಲೈನು ಚೆನ್ನಾಗಿದೆ, ಟೈರ್ ಕಂಡೀಷನ್ ನೋಡಿದ್ರೆ ಚೆನ್ನಾಗಿದೆ ಅಂಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ. ಓಕೆ. ಫೀಚರ್ಸ್ ಇಂಟೀರಿಯರ್ ಹೇಳ್ಬಿಡಿ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡಿ ಸರ್. ಲೆದರ್ ಸೀಟ್ ಕವರ್ ಇದೆ, AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್, ಡಿಫಾಗರು, ಬ್ಯಾಕ್ ವೈಫರು ಎಲ್ಲ ಬರುತ್ತೆ. ಓಕೆ. ಏನು ಹೇಳ್ತೀರಾ ಸರ್ ಪ್ರೈಸು? ಪ್ರೈಸ್ ಬಂದು ಇದ್ರದ್ದು 6,20,000 ಕೋಟ್ ಮಾಡಿದ್ದೀವಿ. ಇದು 6,20,000 ನೆಗೋಷಿಯೇಟ್ ಆಗುತ್ತೆ. ಲೋನ್ ಆಗುತ್ತಲ್ಲ ಸರ್ ಇದ್ರ ಮೇಲೆ? ಆಗುತ್ತೆ ಸರ್ ಲೋನು. ಅಪ್ರಾಕ್ಸ್ ಎಷ್ಟು ಆಗ್ಬೋದು ಸರ್ ಲೋನು? ಒಂದು 60 to 80%, 100% ಆಗುತ್ತೆ. ಸಿವಿಲ್ ಸ್ಕೋರ್ ಆಗುತ್ತೆ. ಸಿವಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ಗಾಡಿ ಸರ್ ರೆಡ್ ಕಲರ್. ಇದು ಅಸೆಂಟ್ ಇದೆ ನೋಡಿ, 2015 ಮಾಡಲು. 69,000 ಓಡಿದೆ. ಸಿಂಗಲ್ ಓನರು. ಓಕೆ. ಮೆರೂನ್ ಕಲರು, ಡೀಸೆಲ್ ವೆರ್ಷನ್. ಇದು ಡೀಸೆಲ್ ವೇರಿಯಂಟ್ ಯಾರು ನೋಡ್ತಾರೆ? ಎಕ್ಸ್ಟ್ರಾ ಫೀಚರ್ಸ್ ಹಾಕಿದಾರ ಸರ್? ಫಾಗ್ ಲೈಟ್, ಫಾಗ್ ಲ್ಯಾಂಪು ಎಲ್ಲ ಚೆನ್ನಾಗಿದೆ. ಗ್ರಿಲ್ ಚೇಂಜ್ ಆಗಿದೆ, ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಅಂಡ್ ರೆಡ್ ಕಲರ್ ಇದೆ. ಯಾರು ಮೆರೂನ್ ಕಲರ್ ಬರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ ಸರ್. ಏನು ಹೇಳ್ತಿದ್ದೀರಾ ಸರ್? ಸರ್ ಪ್ರೈಸ್ ಬಂದಿದ್ದು 5,15,000 ಕೋಟ್ ಮಾಡಿದ್ದೀವಿ. ನೆಗೋಷಿಯೇಟ್ ಆಗುತ್ತೆ ಸರ್. ಇದು ನೆಗೋಷಿಯೇಟ್ ಆಗುತ್ತೆ. ಓಕೆ. ಇದು ಮೈಲೇಜ್ ಎಲ್ಲ ಆರಾಮಾಗಿ ನಿಮಗೆ 22 ಮೈಲೇಜ್ ಬರುತ್ತೆ. ಇದು ಡೀಸೆಲಲ್ಲಿ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೋಡ್ಕೋಬೋದು. ಓಕೆ. ಇಂಟೀರಿಯರ್ ನೋಡ್ಕೋಬಹುದು. ಫೀಚರ್ಸ್ ಏನೇನು ಬರುತ್ತೆ ಸರ್ ಇಂಟೀರಿಯರ್? ಸೇಮ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಇದೆ ಗಾಡೀಲಿ. ಲೆದರ್ ಸೀಟ್ ಕವರ್ ಎಲ್ಲ ಇದೆ ನಿಮಗೆ. ಲೋ ಮೇಂಟೆನೆನ್ಸ್ ಅಲ್ಲಿ ಇದೊಂದು ಗಾಡಿ ಅಂತ ಹೇಳ್ಬೋದು. ಹೌದು. ಓಕೆ. ಏನು ಹೇಳಿದ್ರಿ ಸರ್ ಪ್ರೈಸ್? ಪ್ರೈಸ್ ಇದು 5,15,000 ಕೋಟ್ ಮಾಡಿದ್ದೀವಿ. 5,15,000 ನೆಗೋಷಿಯೇಟ್ ಆಗುತ್ತೆ. ವೀಕ್ಷಕರೇ, ಎಲ್ಲ ಗಾಡಿ ಇನ್ಫಾರ್ಮೇಷನ್ ಕೊಡ್ತೇವೆ. ಆಲ್ಮೋಸ್ಟ್ ನಿಮಗೆ ಗಾಡಿ ಇಷ್ಟ ಆದಂತ ಬಂದುಬಿಟ್ಟು ತೊಗೊಳ್ಳಿ. ಲೋನ್ ಪಾರ್ಟು ನಾವು ವಿಡಿಯೋಕ್ಕಿಂತ ಮುಂಚೆನೇ ಹೇಳಿದ್ದೀವಿ ಯಾವ್ಯಾವ ಲೋನ್ ಆಗುತ್ತೆ ಏನೇನು. ಹಲವಾರು 5 ಬ್ಯಾಂಕ್ ಟೈಪ್ ಇದೆ ಅಂತ. ಸೊ ಬಂದುಬಿಟ್ಟು ನೋಡಿ. ವಾಟ್ಸಪ್ ಕೆಟ್ಲಾಗಲ್ಲಿ ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಇಷ್ಟ ಆದರೆ ಗಾಡಿ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದನ್ ಹಿಂಗೆ ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ವಿಡಿಯೋ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ನಿಮ್ಮ ಮೋಟಿವೇಶನ್ ನಮಗೆ ತುಂಬ ಮುಖ್ಯ. ಆಲ್ಮೋಸ್ಟು ಕಾರ್ ಅಂತ ಅಲ್ಲದೆ ಬೇರೆ ಬೇರೆ ಶೋರೂಮಲ್ಲೂ ನಾವು ವಿಡಿಯೋ ಮಾಡ್ತೀವಿ. ಲೈಕ್ ಫರ್ನಿಚರ್ ಆಗ್ಬೋದು, TV ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು. ಇನ್ನು ವೆರೈಟಿ ಆಫ್ ಹೋಲ್ಸೇಲಲ್ಲಿ ಏನು ಸಿಗುತ್ತೆ ಅದನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾವು ಏನೇನು ವಿಡಿಯೋ ಹಾಕಿರ್ತೀವಲ್ಲ ಅದು ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಯಾವ ವಿಡಿಯೋ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ನೀವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.